ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿತಾ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಕೂಡ ಚೆನ್ನಾಗಿದ್ದೀನಿ. ನಾಳೆ ನನ್ನ ತಂಗಿ ಮಗುದು ಹೆಸರಿಡುವಂಥ ಫಂಕ್ಷನ್ ಮಾಡ್ತಿದ್ದಾರೆ. ಅದನ್ನೇ ವ್ಲಾಗ್ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ. ಆಲ್ರೆಡಿ ಈಗ ನಾವು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋದ್ಮೇಲೆ ನೋಡಿ ನಮ್ಮ ಮಕ್ಕಳು ಆಲ್ರೆಡಿ ಅಲ್ಲಿ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ನಮ್ಮೂರಿನ ಎಂಟ್ರೆನ್ಸ್. ಇದು ನಮ್ಮೂರಿಗೆ ಮಾಲೂರಲ್ಲಿ ಕೋಲಾರ ಬಸ್ ಹತ್ತಿದ್ರೆ ಮಾಲೂರಿಂದ 2ನೇ ಸ್ಟಾಪ್ ಕಡ್ತೂರು ಅಂತ. ಫಸ್ಟ್ ದೊಡ್ಡ ಕಡ್ತೂರು ಬರುತ್ತೆ, ಆಮೇಲೆ ನಮ್ಮೂರು ಬರುತ್ತೆ. ನೋಡಿ ಇದು ನಮ್ಮೂರು ಸ್ಕೂಲ್. ಇದು ನನ್ನ ಮಗನು ಆಗಲೇ ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ. ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಮನೆಗೆ ಹೋಗೋಣ. ಮನೆಗೆ ಹೋಗಿ ನಮ್ಮನೆ ಮತ್ತು ನಮ್ಮ ಮನೆಯವರೆಲ್ಲರೂ ನಿಮಗೆ ತೋರಿಸಿ. ನೋಡಿ ಅಲ್ಲಿ ಕ್ರಾಸ್ ಮಾಡ್ತಿದ್ದಾರಲ್ವ, ಈ ಗ್ರೀನ್ ಕಲರ್ ಮನೆ ಇದೇ ನಮ್ಮ ಮನೆ. ಬನ್ನಿ ಈಗ ಒಳಗಡೆ ಹೋಗೋಣ. ಇದೇ ನಮ್ಮ ತಾಯಿ ಮನೆ. ಒಳಗಡೆ ಯಾರಿದ್ದಾರೆ, ಏನು ಮಾಡ್ತಿದ್ದಾರೆ ನೋಡೋಣ. ಹಲೋ ಹಾಯ್. ಈಗ 9 ಗಂಟೆ ಆಗಿದೆ. ಈಗ ಟೀ ಟೈಮು. 12 ಗಂಟೆ ಆದರೆ ಟಿಫನ್ ಟೈಮ್ ಇವ್ರದ್ದು. ನೋಡೆ ಈಗ ಆನ್ ಮಾಡಿದ್ದೀನಿ ನೋಡೆ ವಿಡಿಯೋ. ಇವಳೇ ಬಾಣ್ತಿ. ಇವಳು ಮಗುದು ಫಂಕ್ಷನ್ಗೆ ನಾವು ಈಗ 4 ಗಂಟೆಗೆ ಎದ್ದು ವನವಾಸ ಬಿದ್ಕೊಂಡು ಈಗ ಮನೆ ಸೇರಿದ್ದೀವಿ. ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ನಿಮಗೆ ನಮ್ಮ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ ಎಂಟ್ರಿ ಆಗ್ತೇನೆ. ಇಲ್ಲೊಂದು ಚಿಕ್ಕದು ಹಾಲು, ಹಾಗೆ ಮುಂದೆ ಸ್ಟ್ರೈಟ್ ಹೋದರೆ ಇದೊಂದು ಅಡುಗೆ ಮನೆ. ಅಡುಗೆ ಮನೆಯಲ್ಲಿ ಭಟ್ರು ಅಡುಗೆ ಮಾಡ್ತಾಯಿದ್ದಾರೆ. ಮತ್ತು ಹಾಗೆ ಈಗ ರಿಟರ್ನ್ ನೋಡಿದ್ರೆ ಈ ಕಡೆ ರೂಮು. ಅಲ್ಲಿ ನಮ್ಮಮ್ಮ ಏನೋ ಮಾತಾಡ್ತಿದ್ದಾರೆ. ಪ್ರಿಯಾಂಕ ನೋಡಿ ಇದು ಹಾಲು. ಇಷ್ಟೇ ನಮ್ಮ ಮನೆ. ಬನ್ನಿ ಈಗ ಏನು ಟಿಫನ್ ಮಾಡಿ ನೀವು ಮಾಡೋ ಗಂಟೆ ಕಾಯೋಕ್ಕಾಗಲ್ಲ. ಏನಿದ್ರೆ ಅದು ಹಾಕ್ಕೊಡು, ತಿನ್ನೋದಾಗುತ್ತೆ. ನೋಡಿ ಇವಳು ಸುನೀತಾ, ನನ್ನ 2ನೇ ತಂಗಿ. 1ನೇ ತಂಗಿ ನಾಳೆ ಬರ್ತಾಳೆ. ಲಾಸ್ಟ್ ತಾಯಿ ನಮ್ಮಮ್ಮ. ನೋಡಿ ಪ್ರಿಯಾಂಕಾ ಅಂತ. ಎಲ್ಲರಿಗೂ 2 ಮಕ್ಕಳಿದ್ದಾರೆ. ಇವಳು 3ನೇಳು. ಇವಳಿಗಿದೆ ಫಸ್ಟ್ ಮಗು. ಆ ಮಗನ ಫಂಕ್ಷನ್ಗೆ ನಾವು ಬಂದಿರೋದು. ಈಗ ಸುನೀತಾ ಬರೋಷ್ಟೊತ್ತಿಗೆ ನೋಡಿ ಈ ವೆರೈಟಿ. ನಾನೆಲ್ಲ ರಾತ್ರಿ ತಂಗಳು ಮುದ್ದೆ ಹಾಕ್ತಾಳೆ ಅಂದ್ಕೊಂಡಿದ್ದೆ. ಈಗ ನೋಡಿ ಬಿಸಿ ಅನ್ನ ಸಾರು, ಸೈಡ್ಸ್ಗೂ ಒಂದು ಮೊಟ್ಟೆ ಹಾಕಿದ್ದಾಳೆ. ಒಳ್ಳೆಯದಾಗಲಿ. ಫಸ್ಟ್ ಈಗ ತಿನ್ಬಿಡೋಣ. ಫಂಕ್ಷನ್ಗೆ ನಮ್ಮ ಮನೆಯಲ್ಲಿ ತಯಾರಿ ನಡೀತಾ ಇದೆ. ರೆಡಿ ಮಾಡ್ಕೊತಾ ಇದ್ದೀವಿ ಎಲ್ಲ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದ್ದೀರಮ್ಮ ಎಲ್ಲರೂ? ಮಗನೇ ಹಾಯ್ ಮಾಡು. ಹಾಯ್. ನನ್ನ ಹೆಸರು ಲಕ್ಕಿ. ಬೆಳಗ್ಗೆ ಫಂಕ್ಷನ್ಗೆ ಎಲ್ಲ ತಯಾರಿ ನಡೀತಾ ಇದೆ. ನಮ್ಮಮ್ಮ ಹೂವು ಕಟ್ತಾ ಇದ್ದಾರೆ. ನಮ್ಮ ತಂಗಿ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಇವು ನೋಡಿ ತಿಂದ್ಬಿಟ್ಟು ನಿದ್ದೆ ಬರದೆ ಆಡ್ತಾ ಇದ್ದಾವೆ. ಇಲ್ಲೊಬ್ಬ ದಂಡಪಿಂಡ ಇದ್ದಾನೆ, ವಿಡಿಯೋಗೆ ಮರೆ ಹಾಕ್ತಾ ಇದ್ದಾನೆ. ನೀನೇನು ಮಾಡ್ತಾ ಇದೆಯಮ್ಮ ಸುನೀತಾ? ಏನೇನು ಹಾಕ್ತಾ ಇದೆಯಾ ಬ್ಯಾಗ್ ಒಳಗಡೆ? ಎಲೆ ಅಡಿಕೆ, ಬಟ್ಲು, ಬಾಳೆಹಣ್ಣು, ಆಮೇಲೆ ಸರಿ ಸರಿ ಜಾಸ್ತಿ ಆಯಿತು ಬಿಡು, ಬೇಜಾನಾಯಿತು. ಕೊಡೋಣ ಬಿಡಪ್ಪ. ಮತ್ತೆ ಇನ್ನೇನಾದರೂ ಹೇಳ್ತೀರಾ ನಮ್ಮ ಚಾನಲ್ ಬಗ್ಗೆ? ಎಲ್ಲರಿಗೂ ಹಾಯ್. ನಮ್ಮ ಅಕ್ಕ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಇದ್ರೆ ನಮ್ಮ ಮಕ್ಕಳು ಹೇಗೆ ಗೊತ್ತಾ, ದೂರ ಇದ್ದರೆ
ಕನುಡಿಸ್ತಾ ಇರ್ತಾರೆ. ಹತ್ರ ಬಂದರೆ ಬರೀ ಕಚ್ಚಾಡೋದು, ಬರೀ ಜಗಳ. ಪ್ಯಾಕಿಂಗ್ ಎಲ್ಲ ಮಾಡೋದು ಮುಗಿಯೋಷ್ಟೊತ್ತಿಗೆ 12 ಗಂಟೆ ಆಯಿತು. ಈಗ ಮನೆ ಮುಂದೆ ನಾನು ನಮ್ಮ ಸುನೀತಾ ರಂಗೋಲಿ ಹಾಕ್ತಾ ಇದ್ದೀವಿ. ಮತ್ತು ನಮ್ಮಮ್ಮ ಕಾಫಿ ಮಾಡಿಕೊಟ್ಟಿದ್ದಾರೆ. ಇವ್ರು ರಂಗೋಲಿ ಬಿಡಿಸಿದ್ರೆ ಜೀವ ಬಿಡಿಸ್ತವಳೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನಾನು ನಮ್ಮ ಸುನೀತಾ ಇಬ್ಬರು ಸೇರಿ ಈಗ ತಾನೇ ಬಿಡಿಸಿರೋವಂಥ ರಂಗೋಲಿ. ಬೆಳಗ್ಗೆ ಎದ್ದು ನೋಡಬೇಕು ಏನಾಗಿರುತ್ತೆ ಅಂತ. ಯಾಕಂದರೆ ಬೆಳಗ್ಗೆ ಹೊತ್ತು ನಮ್ಮ ಮನೇಲಿ ಮಕ್ಕಳು ಜಾಸ್ತಿ ಓಡಾಡ್ತಾ ಇರ್ತಾರೆ ಅಂತ ನಾವು ಈಗಲೇ ರಾತ್ರಿ ಟೈಮ್ ಮಕ್ಕಳೆಲ್ಲ ಮಲ್ಕೊಂಡ್ಮೇಲೆ ರಂಗೋಲಿ ಹಾಕೋದು, ಹೊಸ್ಲಿಗೆಲ್ಲ ರೆಡಿ ಮಾಡೋದನ್ನೆಲ್ಲ ಈಗಲೇ ನಾವು ಮಾಡ್ಕೊತಾ ಇದ್ದೀವಿ. ಬೆಳಗ್ಗೆ ಆರಾಮಾಗೆದ್ದು ಸ್ನಾನಗಳೆಲ್ಲ ಮಾಡ್ಕೊಬೋದು ಅಂತ. ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತ ನಮ್ಮಮ್ಮ ಸ್ವಲ್ಪ ಟೀ ಕಾಫಿ ಮಾಡಿಕೊಂಡು ನಮಗೆ ಕೊಟ್ಕೊಂಡು ಇದ್ದಾರೆ. ಅವರು ನಿದ್ದೆ ಮಾಡಿಲ್ಲ. ಈ ರೀತಿ ವ್ಲಾಗ್ ಸ್ಟಾರ್ಟ್ ಮಾಡಿರೋದು ಇದೇ ಫಸ್ಟ್. ನಾನು ಪ್ಲೀಸ್ ಸಪೋರ್ಟ್ ಮಾಡಿ. ಬೆಳಿಗ್ಗೆ ಬೇಗ ಎದ್ದು ನಾನು ಮನೆ ಮುಂದೆ ಗುಡಿಸಿ ಒರೆಸೋದೆಲ್ಲ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಸುನೀತಾ ಅಡುಗೆ ಮನೆಯಲ್ಲಿರೋ ಕೆಲಸನ ಅವಳು ನೋಡ್ಕೊತಾಳೆ. ಗುಡಿಸಿ ಒರೆಸಿದ್ದೀನಿ ನಾನೀಗ. ನಮ್ಮ ಸುನೀತಾ ಬೆಳಗ್ಗೆನೇ ನೋಡಿ ಮುದ್ದೆ ತೊಳಸಿ ಹಾಟ್ ಬಾಕ್ಸಲ್ಲಿ ಇಡ್ತಾ ಇದ್ದಾಳೆ. ಮತ್ತು ಏನು ಸಾರು ಮಾಡಿರಬೇಕು, ಏನು ಮಾಡಿದ್ದಾಳೆ ಅಂತ ನಿಮಗೆ ತೋರಿಸ್ತೀನಿ. ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ನೋಡಿ. ನನ್ನ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ. ಏನು ಸರ್ ಅದು? ಹೀರೆಕಾಯಿ ಗೊಜ್ಜು. ಮುದ್ದೆ ಆಲ್ರೆಡಿ ರೆಡಿಯಾಗಿದೆ. ಹೀರೆಕಾಯಿ ಸಾರು ಮಾಡಿ ಸೈಡ್ಗೆ ಇಟ್ಬಿಟ್ರೆ ಮಕ್ಕಳೆಲ್ಲ ಎದ್ದು ಹಸಿವಾದಾಗ ಟಿಫನ್ ಮಾಡ್ಕೊತಾರೆ ಅಂತ ಬೇಗ ಅಡುಗೆ ಮಾಡಿಡ್ತಾ ಇದ್ದೀವಿ. ಈಗ ಹಾಲು ರೆಡಿ ಇದೆ. ಎಲ್ಲರಿಗೂ ಕಾಫಿ ಮಾಡ್ತಾಳೆ ಈಗ ನಮ್ಮ ಸುನೀತಾ. ಕಾಫಿ ಕುಡಿದು ಎಲ್ಲರೂ ಸ್ನಾನಗಳು ಮಾಡ್ಕೊಂಡು ರೆಡಿ ಆಗೋದೆ. ಇನ್ನು ನಮ್ಮ ಮಕ್ಕಳೆಲ್ಲ ಮಲ್ಕೊಂಡಿದ್ದಾರೆ. ನಾವಾಗಲೇ ಎದ್ದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊತಾ ಇದ್ದೀವಿ. ನೋಡಿ ರಾತ್ರಿ 12 ಗಂಟೆವರೆಗೂ ಹಾಕಿದ ರಂಗೋಲಿ ಇದೆ. ಬಾಣ್ತಿಗೆ ಸ್ನಾನ ಮಾಡಿಸಿ ಕರ್ಕೊಂಬಂದಿದ್ದಾರೆ ಮನೆಗೆ. ನಮ್ಮಮ್ಮ ಈಗ ಸಾಂಬ್ರಾಣಿ ಹಾಕೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಬಾಣ್ತಿ ಟೈಮಲ್ಲಿ ಈ ರೀತಿ ಎಲ್ಲ ಮಾಡ್ತಾರೆ. ನಮಗೆಲ್ಲ ಮಕ್ಕಳಾದಾಗ, ಡೆಲಿವರಿ ಆದಾಗ ನಮಗೂ ಮತ್ತು ನಮ್ಮ ಮಕ್ಳಿಗೂ ಸೇರಿಸಿ ಸಾಂಬ್ರಾಣಿ ಹಾಕ್ತಿದ್ರು. ಆದರೆ ಈಗಿನ ಮಕ್ಕಳಿಗೆ ಸಾಂಬ್ರಾಣಿ ಹಾಕಿದ್ರೆ ಕಫ ಪ್ರಾಬ್ಲಮ್ ಆಗುತ್ತೆ ಅಂತ ಡಾಕ್ಟರ್ಸು ಸಾಂಬ್ರಾಣಿ ಹಾಕ್ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಸುಮ್ಮನೆ ಶಾಸ್ತ್ರಕ್ಕಾದರೂ ಬಾಣ್ತಿಗೆ ಈ ರೀತಿ ಸ್ವಲ್ಪ ಸಾಂಬ್ರಾಣಿ ಹಾಕಿದ್ರೆ ಶಾಖವಾಗಿ ಬೆಚ್ಚಗಿರ್ತಾರೆ ಅಂತ. ನೋಡಿ ಬಾಣ್ತಿ ಟೈಮಲ್ಲಿ ಕೂದಲು ಒಂದು ಚೂರು ಕೂಡ ತೇವ ಇರಬಾರ್ದು, ಚೆನ್ನಾಗಿ ಡ್ರೈ ಮಾಡ್ಕೋಬೇಕು. ಇಲ್ಲ ಅಂದರೆ ಮಕ್ಕಳಿಗೆ ಶೀತ ಆಗುತ್ತೆ. ಮಗುಗೆ ರೆಡಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಅತ್ತೆ. ನೋಡಮ್ಮ ಇಲ್ಲಿ. ಈ ತಟ್ಟೆಯಲ್ಲಿ ಈ ರೀತಿ ಹೆಸರು ಬರೆದು ಡೆಕೋರೇಷನ್ ಮಾಡಿರೋದು ನಾನೇ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಚೆನ್ನಾಗಿದೆಯಾ ಇಲ್ವಾ ಅಂತ. ಮತ್ತು ನೋಡಿ ಡೆಕೋರೇಷನ್ ಅವರು ಬಂದು ಈ ರೀತಿ ಸಿಂಪಲಾಗಿ ಡೆಕೋರೇಷನ್ ಮಾಡಿ ಕೊಟ್ಟೋಗಿದ್ದಾರೆ. ಇನ್ನು ನೇಮ್ ಬೋರ್ಡ್ ಓಪನ್ ಮಾಡಿಲ್ಲ, ಇನ್ನು ಆಮೇಲಿಂದ ಮಾಡ್ತಾರೆ. ಆ ಕ್ಲಿಪ್ಪನ್ನು ಹಾಕ್ತೀನಿ. ನನಗೆ, ನಮ್ಮ ಕವಿತೆಗೆ, ನಮ್ಮ ಸುನೀತಂಗೆಲ್ಲ ಮಕ್ಕಳಾದಾಗ ಈ ರೀತಿ ಏನು ಅಡುಗೆಗಳು ಮಾಡಿಸಿರಲಿಲ್ಲ. ಸುಮ್ಮನೆ ಮನೆ ಮಟ್ಟಿಗೆ ಅಡುಗೆ ಮಾಡಿಕೊಂಡು ನಾವೇ ಫಂಕ್ಷನ್ ಮಾಡ್ಕೊತಿದ್ವಿ ಮನೆ ಮಟ್ಟಿಗೆ. ಇವಳು ಲಾಸ್ಟ್ ಅಲ್ವಾ, ಅದ್ರ ಸಲುವಾಗಿ ಒಂದು ಸ್ವಲ್ಪ ಸುಮಾರಾಗಿ ಮಾಡ್ತಾಯಿದ್ದೀವಿ. ಕವಿತಾ, ಸುನೀತಾ ಎಲ್ಲ ಅಲ್ಲಿ ಪ್ರಿಯಾಂಕನ ಜೊತೆ ಮನೇಲಿದ್ದಾರೆ. ಮನೆಗೆ ಬಂದವರನ್ನು ಮಾತಾಡಿಸಿ ಈ ಕಡೆ ಊಟಕ್ಕೆ ಕಳಿಸ್ತಾ ಇದ್ದಾರೆ. ನಾನಿಲ್ಲಿ ನೋಡಿ ನಮ್ಮ ಅಣ್ಣನ ಮಗ ಮತ್ತು ನಮ್ಮ ಸುನೀತಾ ಅವ್ರ ಯಜಮಾನ ಅವ್ರ ಹಿಂದೆ ಬರ್ತಾ ಇದ್ದಾರೆ. ನೋಡಿ ಪರ್ಪಲ್ ಕಲರ್ ಶರ್ಟು, ಅವರು ನಮ್ಮ ದೊಡ್ಡಪ್ಪನ ಮಗ. ಇವ್ರ ಜೊತೆ ಸೇರಿಕೊಂಡು ನಾನಿಲ್ಲಿ ಊಟಗಳು ಬಡಿಸೋದ್ರಲ್ಲಿ ಬ್ಯುಸಿಯಾಗಿದ್ದೀನಿ. ಇನ್ನೇನು ಊಟಗಳೆಲ್ಲ ಆಯಿತು, ಸಂಜೆ ಆಗಿತ್ತು. ನೋಡಿ ನಮ್ಮ ಮಕ್ಕಳ ಕತೆ, ಅವರನ್ನು ಮಾತಾಡ್ಸೋದೇ ಇಲ್ಲ. ಮನೆಯಲ್ಲಿ ಎಲ್ಲರೂ ಒಂದು ಹತ್ರ ಸೇರಿಬಿಟ್ರೆ ನೋಡಿ ಈ ರೀತಿ ಫುಲ್ ಬ್ಯುಸಿ ಆಗಿಬಿಡ್ತಾರೆ ನಮ್ಮ ಮಕ್ಕಳು.
ಮತ್ತೆ ರಿಟರ್ನ್ ಊರ ಕಡೆ ಹೋಗೋಣ ಅಂದರೆ ಸಾಕು, ಅವ್ರಿಗೆ ಮನಸ್ಸೇ ಆಗಲ್ಲ ಊರ ಕಡೆ ಬರೋಕ್ಕೆ. ಇನ್ನೂ 2 ದಿನ ಇದ್ದೋಗೋಣ ಮಮ್ಮಿ ಅಂತ ಹೇಳ್ತಾರೆ. ಇವರು ನಮ್ಮ ದೊಡ್ಡಕ್ಕ, ಇವರು ನಮ್ಮ 2ನೇ ಅಕ್ಕ, ನಾನು 3ನೇ ಅವರು. ನಮ್ಮ ತಂಗಿ ಮನೇಲಿದ್ದಾರೆ. ಇವರು ನಮ್ಮಮ್ಮ, ಇದು ನನ್ನ ಮಗ, ಇಲ್ಲಿರೋನು ನಮ್ಮ ಅಕ್ಕನ ಮಗ. ದೊಡ್ಡಕ್ಕನ ಚಿಕ್ಕಕ್ಕೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು. ಎಲ್ಲರೂ ಬಂದರೆ ಒಂದೇ ಸರಿ ಬರ್ತಾರೆ, ಎಲ್ಲರೂ ಒಂದೇ ಸರಿ ಹೊರಟಾಗ್ತಾರೆ. ತುಂಬ ಬೇಜಾರಾಗ್ತಾ ಇದೆ ಕಳ್ಸ್ಕೊಡೋಕ್ಕೆ. ಅಳಬೇಡ, ಹೊರಟು ಬನ್ನಿ, ರಜಾ ಕೊಟ್ಟಾಗ ಬನ್ನಿ ಮಕ್ಕಳೇ. ಗೇಟವ್ರಿಗೆ ಬರೋದು ಕಷ್ಟ ಆಗ್ತದೆ, ನಮ್ಮ ಅಕ್ಕವ್ರಿಗೋಸ್ಕರ ಬರ್ತಾ ಇದ್ದೀವಿ. ಮಾಲೂರಿಂದ ಕೋಲಾರ್ಗೆ ಹೋಗೋ ಮೇಯ್ನ್ ರೋಡ್ ಇದೆ ನೋಡಿ. ಮಾಲೂರಲ್ಲಿ ಬಸ್ ಹತ್ತಿರ ಕೋಲಾರ್ಗೆ ಹೋಗೋ ರೂಟಲ್ಲಿ ಫಸ್ಟ್ ದೊಡ್ಡ ಕಡ್ತೂರು, ಆಮೇಲೆ ನಮ್ಮೂರು ಚಿಕ್ಕ ಕಡ್ತೂರು, ಆಮೇಲೆ ದೊಡ್ಡ ಶಿವಾರ, ಚಿಕ್ಕ ಶಿವಾರ, ದೊಡ್ಡ ಸಬ್ಬೆನಹಳ್ಳಿ, ಚಿಕ್ಕ ಸಬ್ಬೆನಹಳ್ಳಿ. ಈ ಹಿಂದೆ 2-3 ಲಾಂಗ್ ವಿಡಿಯೋ ಮಾಡಿದ್ದೀನಿ. ಅದರಲ್ಲೆಲ್ಲ ನಾನು ಬ್ಯಾಕ್ ಕ್ಯಾಮ್ರಾನೇ ಯೂಸ್ ಮಾಡಿದ್ದೀನಿ ಮತ್ತು ವಾಯ್ಸ್ ಕೊಟ್ಟಿದ್ದೀನಿ. ಈ ವ್ಲಾಗಲ್ಲಿ ನಾನು ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡಿದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಚೆನ್ನಾಗಿಲ್ಲ ಅಂದರೆ. ಪ್ಲೀಸ್ ಸಪೋರ್ಟ್ ಮಾಡಿ. ಮುಂದೆ ನಾನು ನೀಟಾಗಿ ಇನ್ನೂ ಚೆನ್ನಾಗಿರೋ ವೀಡಿಯೋಸನ್ನು ಮಾಡ್ತೇನೆ. ಈ ರೀತಿ ವ್ಲಾಗ್ ಮಾಡ್ತಿರೋದು ಇದೇ ಫಸ್ಟ್ ಟೈಮ್ ನಾನು. ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನು ಮುಂದೆ ಇನ್ನೂ ಚೆನ್ನಾಗಿರೋ ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ ನನಗೆ ಅಂತ ಕೇಳ್ಕೊತೀನಿ. ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.